ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚಾನಲ್ಗೆ ಇವತ್ತು ಕೂಡ ನಮ್ಮ ಅತಿಥಿಯಾಗಿ ಶ್ರೀ TG ಶಾನ್ಭಾಗ್ ಅವರು ಬಂದಿದ್ದಾರೆ. ಇವರು ನಮ್ಮ ಪೊಲಿಟಿಕಲ್ ಅನಲಿಸ್ಟ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಂಡ್ ತನಕ ನೋಡಿ. ಇವತ್ತು ನಾವು ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್, ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ಲಾಸ್ಟ್ ಟೈಮ್ ಹೈ ವೋಲ್ಟೇಜ್ ಆಗಿತ್ತು. ಈ ವರ್ಷನೂ ಆ ಚಾರ್ಮ್ ಉಳಿಸ್ಕೊಂಡಿದೆಯಾ ಸರ್? ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ನೋ ಮೋರ್ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಬಿಕಾಸ್ ಲಾಸ್ಟ್ ಟೈಮ್ ಕಂಟೆಸ್ಟೆಂಟ್ ಇದ್ದಿದ್ದರಿಂದ ಯಾರಿದ್ರು ಮತ್ತು ಯಾರು ಎರಡೂ ಪಾರ್ಟಿಯಿಂದ ಯಾರಿದ್ರು ಅನ್ನೋದ್ರ ಮೇಲೆ ಹೈ ವೋಲ್ಟೇಜ್ ಆಗಿತ್ತು. ಹೌದು. ಈ ಸಲ ಹೈ ವೋಲ್ಟೇಜ್ ಅಂತ ಮಂಡ್ಯನ್ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆದರೆ ಈ ಸಲ ಇನ್ನೊಂದು ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ ಇದೆ. ಇದ್ರೆ ಅದು ಬೆಂಗಳೂರು ರೂರಲ್, ನಮ್ಮ ಡಾಕ್ಟರ್ ಇರೋ ಕಡೆ. ಎನಿವೆ, ಇವಾಗ ಮಂಡ್ಯದ ಬಗ್ಗೆ ಹೇಳೋದಾದರೆ ಈ ಸಲ 2024 ಇಲೆಕ್ಷನಲ್ಲಿ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡೋರು ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ಅಂದರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ JDSನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ಅಪೋನೆಂಟ್ ಆಗಿ ಅವರ ಅಪೋಸಿಟ್ ಸ್ಟಾರ್ ಚಂದ್ರು ಅಂದರೆ ಅವರ ಆ್ಯಕ್ಚುಯಲ್ ಹೆಸರು ವೆಂಕಟರಮಣೇಗೌಡ, ಅವರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಾರೆ. ಈ ಕಾನ್ಸ್ಟಿಟ್ಯೂನ್ಸಿಲಿ ಲಾಸ್ಟ್ 2019ನಲ್ಲಿ ವಿನ್ ಆದವರು ಸುಮಲತಾ ಮೇಡಮ್ ಅವರು. ಮತ್ತು ಅವ್ರ ಎದುರು ಸೇಮ್ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡಿದರು. ನಿಖಿಲ್ ಕುಮಾರಸ್ವಾಮಿಯವರಲ್ಲಿ ಸೋತರು. ಆಲ್ಮೋಸ್ಟ್ 1,33,000 ಓಟಿಂದ ಅವರು ಸೋತರು. ಸುಮಲತಾ ವಿನ್ ಆದರು. ಅದಕ್ಕಿಂತ ಮೊದಲು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2018ನಲ್ಲಿ 2018ರಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು. ಆವಾಗ ಶಿವರಾಮೇಗೌಡ ವಿನ್ ಆದರು. ಆವಾಗಲೂ ಕೂಡ ಅಲ್ಲಿ ಸಿದ್ದರಾಮಯ್ಯ ಅನ್ನುವಂಥ ಒಬ್ಬರು BJPಯಿಂದ ಕಂಟೆಸ್ಟ್ ಮಾಡಿ ಸೋತರು. ನಾವು ಈ ಕಾನ್ಸ್ಟಿಟ್ಯೂನ್ಸಿಯ ಒಂದು ಫಿಗರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದರೆ ಇದು ಕೂಡ 8 MLA ಸೆಗ್ಮೆಂಟ್ ಒಳಗೊಂಡಿದೆ. ಮಳವಳ್ಳಿ, ಮದ್ದೂರು, ಮೇಲುಕೋಟೆ ಮತ್ತು ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, KR ಪೇಟೆ ಮತ್ತು ಕೃಷ್ಣರಾಜನಗರ್. ಇದರಲ್ಲಿ 6ರಲ್ಲಿ ಕಾಂಗ್ರೆಸ್ MLA ಇದ್ದಾರೆ, 1ರಲ್ಲಿ JDS MLA ಇದ್ದಾರೆ, BJP MLA ಯಾರೂ ಇಲ್ಲ, ಇನ್ನೊಂದರಲ್ಲಿ ಪುಟ್ಟಣ್ಣಯ್ಯ ಇದ್ದಾರೆ, ಸರ್ವೋದಯ ಪಾರ್ಟಿಯಿಂದ ಇದ್ದಾರೆ. ಒಟ್ಟು 8. ಇವರು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಅಂದರೆ ಇಲ್ಲಿ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡೋ ಕ್ಷೇತ್ರದ 7 ಇವರಿಗೆ ಎಗೇನ್ಸ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು. 7 MLAಗಳು ಇವರನ್ನು ಸೋಲ್ಸೋಗೋಸ್ಕರ ಕೆಲಸ ಮಾಡ್ತಾರೆ. ಆದ್ದರಿಂದ ಕುಮಾರಸ್ವಾಮಿಯವರು ತುಂಬ ಕೇರ್ಫುಲ್ಲಾಗಿ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ನೀವು ಆಲ್ಮೋಸ್ಟ್ ಒಂದು ಇದಾದರೆ ನಿಮ್ಮ ವೋಟರ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇಲ್ಲಿ ಒಕ್ಕಲಿಗಾಸೆ ಪ್ರಾಬಲ್ಯ ಇದೆ. ಇಲ್ಲಿ ಆಲ್ಮೋಸ್ಟ್ 7,15,000 ಒಕ್ಕಲಿಗರಿದ್ದಾರೆ. ಆಮೇಲೆ ಲಿಂಗಾಯತ್ಸ್ ಕೂಡ 1,45,000 ಇದ್ದಾರೆ. SC ST 2,96,000 ಇದ್ದಾರೆ. ಮುಸ್ಲಿಮ್ಸ್ 1,08,000 ಇದ್ದಾರೆ. ಕುರುಬಾಸ್ 1,76,000 ಇದ್ದಾರೆ. ಅದರ್ಸ್ 2,54,000 ವೋಟರ್ಸ್ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿಯವರ ಪ್ಲಸ್ ಮತ್ತು ಕುಮಾರಸ್ವಾಮಿಯವರ ಮೈನಸ್ ಹಾಗೂ ಸ್ಟಾರ್ ಚಂದ್ರು ಅಥವಾ ಅವರ ಸ್ಟಾರ್ ಮಂಜು ಅವರ ಪ್ಲಸ್ ಆರ್ ಮೈನಸ್ ನೋಡೋದಾದರೆ ಕುಮಾರಸ್ವಾಮಿ ವಾಸ್ ಎ ವೆರಿ ಪಾಪ್ಯುಲರ್ ಎಕ್ಸ್ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿ ಆಗಿದ್ದಾಗ ಚೀಫ್ ಮಿನಿಸ್ಟರ್ ಅಂದರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾರೆ ಇವರು. ಮತ್ತು ವೆರಿ ವೆಲ್ ನೋನ್ ಫೇಸ್, ತುಂಬ ನೋನ್ ಫೇಸು. ಮತ್ತು ಈ ಸಲ 100% BJP ಸಪೋರ್ಟ್ ಇದೆ. BJPಯವರು ಹೋಲ್ ಹಾರ್ಟೆಡ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಕ್ಕಲಿಗ ಬೆಲ್ಟ್ ಆದ್ದರಿಂದ ಅವರಿಗೆ ಅಪೋನೆಂಟ್ ಕೂಡ ಒಕ್ಕಲಿಗರೇ, ಆದರೆ ಒಕ್ಕಲಿಗ ಬೆಲ್ಟ್ ಪ್ಲಸ್ ಇಲ್ಲಿ ಇರೋದು ಮೋದಿ ಹವಾ. ಮತ್ತು ರೀಸೆಂಟ್ಲಿ ಕೆರಗೋಡ್ನಲ್ಲಿ ಹನುಮತ್ ಜಯಂತಿ ಗಲಾಟೆ, ಹನುಮತ್ ಧ್ವಜದ ಗಲಾಟೆ ಆದದ್ರಿಂದ ಸಾಕಷ್ಟು ಹಿಂದೂ ಒಂದು ಪಾಪ್ಯುಲೇಷನ್ ಅಂತ ಅನ್ಕೋಬೋದು. ಮೋದಿ ಹವಾ ಇದೆ. ಇದಕ್ಕೆ ಎಲ್ಲದಕ್ಕಿಂತ ಮುಗಿಲಾಗಿ ದೇವೇಗೌಡರು ಇಲ್ಲಿ ಮೋಸ್ಟ್ಲಿ ಕ್ಯಾನ್ವಾಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಅದು ನಮ್ಮ ಕುಮಾರಸ್ವಾಮಿಯವರಿಗೆ ಪ್ಲಸ್ ಪಾಯಿಂಟ್. ಆದರೆ ಕುಮಾರಸ್ವಾಮಿಯವರಿಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಕಾಂಗ್ರೆಸ್ ಕ್ಯಾಂಡಿಡೇಟು ಅಷ್ಟು ಪಾಪ್ಯುಲರ್ ಅಲ್ಲ. ದ ಫಸ್ಟ್ ಟೈಮರ್ ಇನ್ ದ ಇಲೆಕ್ಷನ್ ಪಾಲಿಟಿಕ್ಸ್. ಅದು ಒಂದು ಕುಮಾರಸ್ವಾಮಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು. ಅದೇ ರೀತಿ ಕುಮಾರಸ್ವಾಮಿಯವ್ರಿಗೆ ಮೈನಸ್ ಏನಂದರೆ
6 ಕಾನ್ಸ್ಟಿಟ್ಯೂನ್ಸಿ 6 MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಇದೆ, ಬರೀ ಒಂದರಲ್ಲಿ ಮಾತ್ರ JDS ಇದೆ. ಆ ಲೆಕ್ಕದಲ್ಲಿ ಒಂದು ಸರ್ವೋದಯ ಪಾರ್ಟಿ ಕೂಡ ಕಾಂಗ್ರೆಸ್ ಅಂತಾರೆ ಹೇಳ್ಬೋದು, ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮೇಜರ್ ಮೈನಸ್ ಪಾಯಿಂಟ್ ಅಂದರೆ ಈಗ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ ಸುಮಲತಾ ಅವರು BJPಯಲ್ಲಿದ್ದು ಹೋಲ್ ಹಾರ್ಟೆಡ್ಲಿ ಇವರಿಗೋಸ್ಕರ ಕೆಲಸ ಮಾಡಿಲ್ಲ ಅಂದರೆ ಅದು ಕೂಡ ಒಂದು ಮೈನಸ್ ಪಾಯಿಂಟ್ ಆಗಿ ಕುಮಾರಸ್ವಾಮಿ ಅವರಿಗೆ ಪರಿಗಣಿಸ್ಬೋದು. ಮತ್ತು ನೀವು ಸ್ಟಾರ್ ಮಂಜು ಇವರು ಅಂದರೆ ವೆಂಕಟರಮಣೇ ಗೌಡರು ಒಂದು ಪ್ಲಸ್ ಪಾಯಿಂಟ್ ನೋಡೋದಾದರೆ ನಮ್ಮ ಸ್ಟೇಟ್ ಗವರ್ಮೆಂಟಿಂದ ಗ್ಯಾರಂಟಿ ಸ್ಕೀಮು ಮತ್ತು ಮನುಷ್ಯ ನಾನ್ ಕಾಂಟ್ರವರ್ಷಿಯಲ್ 6 ಕಾಂಗ್ರೆಸ್ MLA ಅವ್ರ ಸಪೋರ್ಟ್ ಇದೆ ಮತ್ತು ಹಣ ಇದೆ ಇಲೆಕ್ಷನ್ ಖರ್ಚು ಮಾಡಲಿಕ್ಕೆ. ಇವರಿಗೆ ಮೈನಸ್ ಅಂತ ನೋಡೋದಾದ್ರೆ ಸೇಮ್ ಆ ಗ್ಯಾರಂಟಿ ಅನ್ನುವಂಥದ್ದು ಪ್ರಾಪರ್ ಇಂಪ್ಲಿಮೆಂಟೇಷನ್ ಆದಂಗೆ ಕಾಣೋದಿಲ್ಲ, ಅದೊಂದು ಮೈನಸ್ ಆಗಿ ಪರಿಗಣಿಸ್ಬೋದು. ಮತ್ತು ಈವೊಂದು ಈಸ್ ಎ ಒಕ್ಕಲಿಗ ವೆಂಕಟರಮಣೇ ಗೌಡ ಆದ್ರೂ ಒಕ್ಕಲಿಗರ ಲೀಡರಾಗಿ ಅವರು ಕುಮಾರಸ್ವಾಮಿಯಷ್ಟು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿಲ್ಲ. ಇದು ಅವರ ಮೈನಸ್ ಪಾಯಿಂಟ್ ಆಗಿ ಆಗಬಹುದು ಅಂತ ನಮ್ಮ ಪ್ರಿಡಿಕ್ಷನ್. ಆದರೆ ಇಷ್ಟೆಲ್ಲ ಕುಮಾರಸ್ವಾಮಿಯವ್ರಿಗೆ ಮೈನಸ್ ಪಾಯಿಂಟ್ ಇದ್ರೂ ನೀವು ವಿನ್ನಿಂಗ್ ರೇಷಿಯೋ ನನಗೆ ಕೇಳಿದರೆ ನಾನು ಕುಮಾರಸ್ವಾಮಿ ಮತ್ತು ಸ್ಟಾರ್ ಮಂಜುಗೆ ವಿನ್ನಿಂಗ್ ಪ್ರೊಪೋಸಿಷನ್ ಮಾತ್ರ ನಮ್ಮ ಚಾನಲ್ನವರು ಆ್ಯಸ್ ಆನ್ ಡೇಟ್ ಇವತ್ತಿನ ದಿವಸಕ್ಕೆ 65 ಕುಮಾರಸ್ವಾಮಿ 35 ಸ್ಟಾರ್ ಮಂಜು ಕೊಡ್ತಾ ಇದ್ದೇನೆ. ಓಕೆ, ಸೊ ಕುಮಾರಸ್ವಾಮಿಗೆ ಇದು ಈಸಿ ವಿನ್ ಅಂತ ಅನ್ಸುತ್ತಾ? ಇವತ್ತಿನ ಡೇಟಿಗೆ ಹಂಗೆ ಅನಿಸ್ತಾ ಇದೆ. ಯಾಕಂದರೆ ಇವರಿಗೆ ಕಾಂಗ್ರೆಸ್ ಇವರಿಗೆ ಇನ್ನೂ ಯಾರು ಸ್ಟಾರ್ ಪ್ರಚಾರಕರು ಅಲ್ಲಿ ಬಂದಿಲ್ಲ. ಮೊನ್ನೆ ಹೋಗಿದ್ರು ಇವರು ನಮ್ಮ ದರ್ಶನ್ ಅವರು ಹೋಗಿದ್ರು ನೋಡಿ. ದರ್ಶನ್ ಅವರು ಲಾಸ್ಟ್ ಟೈಮು BJP ಸಪೋರ್ಟೆಡ್ ಇಂಡಿಪೆಂಡೆಂಟ್ ಅಂದರೆ ಆಲ್ಮೋಸ್ಟ್ BJP ಕೆಲಸ ಮಾಡಿರ್ತಾರೆ, ಸುಮಲತಾ ಕೆಲಸ ಮಾಡಿದರು. ಈ ಸಲ ದರ್ಶನ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟಿಗೆ ಪ್ರಚಾರಕ್ಕೆ ಹೋಗಿದ್ದಾರೆ. ದರ್ಶನ್ನಿಂದ ಓಟ್ ಬರುತ್ತೆ ಅಂತ ನಾನೇನು ಹೇಳೋದಿಲ್ಲ. ದರ್ಶನ್ ಎಷ್ಟೇ ಪಾಪ್ಯುಲರ್ ಇರ್ಬೋದು, ಆ್ಯಸ್ ಎ ಫಿಲ್ಮ್ ಹೀರೋ ಈಸ್ ಎ ಪಾಪ್ಯುಲರ್, ನಾಟ್ ಆ್ಯಸ್ ಎ ಇಲೆಕ್ಷನ್ ಪಾಲಿಟಿಕ್ಸಲ್ಲಿ ಪಾಪ್ಯುಲರ್. ನಮ್ಮ ಕರ್ನಾಟಕದಲ್ಲಿ ಅದು ನಡೆಯೋದಿಲ್ಲ. ನೀವು ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಹೇಳಿದ್ರು ನಾನು ಒಪ್ಕೊಳ್ತಿದ್ದೆ, ಯಾರೊಬ್ಬ ಫೇಮಸ್ ಆ್ಯಕ್ಟ್ರ್ ಬಂದ ಅವ್ರು ಮಾಡ್ದ ಇವ್ರು ವಿನ್ ಮಾಡ್ತಾ ಅಂತ. ಬಟ್ ಕರ್ನಾಟಕದಲ್ಲಿ ಆ ಥರ ಏನೂ ಇಲ್ಲ. ದರ್ಶನ್ ಯಾಕೆ ಪ್ರಚಾರಕ್ಕೆ ಬಂದ ಅನ್ನೋದೇ ನನಗಿನ್ನೂ ಆಶ್ಚರ್ಯ ಆಗ್ತಾ ಇದೆ. ಓಕೆ ಸರ್, ಈ ಕ್ಷೇತ್ರದಲ್ಲಿ ಸುಮಲತಾ ಮೇಡಮ್ಗೆ ಏನಾದರೂ ಅನ್ಯಾಯ ಆಗಿರೋ ಥರ ಕಾಣಿಸುತ್ತೆ ಸರ್ ನಿಮಗೆ? ಅಂದರೆ ನೀವು ಹೇಳ್ತಾ ಇರೋದು ಯಾವ ಲೆಕ್ಕದಲ್ಲಿ? ಅಂದರೆ ವಿನ್ನಿಂಗ್ ಅಂದರೆ ಆನ್ MLA MP ಆಗೇ ಇದ್ದವ್ರನ್ನ BJPಗೆ ಸಪೋರ್ಟ್ ತಗೊಂಡು ಆಮೇಲೆ BJP JDS ಮೈತ್ರಿ ಮಾಡಿಕೊಂಡು ಸುಮಲತಾ ಸೀಟೇ ಕೊಡ್ಲಿಲ್ವಲ್ಲ ಸರ್? ಅದ್ರ ಬಗ್ಗೆ ನೋಡಿ, ಸುಮಲತಾಗೆ ಸೀಟ್ ಕೊಡಲಿಲ್ಲ ಅಂತ ಯಾರು ಹೇಳಲಿಲ್ಲ. ಸುಮಲತಾ ಒಂದು ಸಲ ನೀವು BJP JDS ಮೈತ್ರಿ ಆದಮೇಲೆ ಅದು ನಿಮ್ಮ ಹೈಕಮಾಂಡಲ್ಲಿ ಏನು ಡಿಸೈಡ್ ಆಗುತ್ತೋ ಅದ್ರ ಪ್ರಕಾರ ನೀವು ಹೋಗಬೇಕು. ಯಾವಾಗ ಈ ಮಂಡ್ಯ ಸೀಟನ್ನು JDSಗೆ ಬಿಟ್ಕೊಡ್ಬೇಕು ಅಂತ ಒಂದು ಡಿಸೈಡ್ ಆದಾಗ ಸುಮಲತಾ ಮೇಡಮ್ಗೆ 2 ಆಪ್ಷನ್ ಉಳಿದಿದ್ದು. MP ಕಂಟೆಸ್ಟ್ ಮಾಡೋದಾದರೆ one, she has to join JDS and contest from JDS. One, she has to change her constituency. ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಮಾಡಲಿಕ್ಕೆ BJP ಹೈಕಮಾಂಡ್ ಅವರು ತಯಾರಿದ್ರು. ಇವರೇ ನಾನು ಯಾವ ಈ ಕ್ಷೇತ್ರ ಬಿಟ್ಟು ಹೊರಗೆ ನಾನು ಪಾಲಿಟಿಕ್ಸ್ಗೆ ನನಗೆ ಅಗತ್ಯ ಇಲ್ಲ, ನಾನು ಅಂಬರೀಷ್ ಅವ್ರ ಹೆಂಡತಿ ಸೇವೆ ಮಾಡೋದಾದ್ರೆ ಮಂಡ್ಯ ಜನರಿಗೆ ಮಾತ್ರ ಮಾಡ್ತೇನೆ, ಬೇರೆ ಕಾನ್ಸ್ಟಿಟ್ಯೂನ್ಸಿ ನಾನು ಹೋಗೋದಿಲ್ಲ ಅಂತ ಅವರೇ ಬಿಟ್ಟಿದ್ದು. ಹೀಗಿರುವ ನೀವು ಅವರಿಗೆ ಏನು ಹೇಳಿದ್ರು ನೀವು? ಅನ್ಯಾಯ ಆಗಿದೆಯಾ ಅಂತ ನಾನು ಅನಿಸೋದಿಲ್ಲ. ನಿಮ್ಮ ಜನರಲ್ ಪಬ್ಲಿಕ್ ಅನ್ಬೋದು ಮೇಡಮ್ ಅವ್ರು ಚೆನ್ನಾಗಿದ್ರು ಕೊಡಲಿಲ್ಲ ಅಂತ. ಆದರೆ ನಾನು ಸಾಕಷ್ಟು ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ದೇನೆ. ಆ ಕ್ಷೇತ್ರದಲ್ಲಿ ಪ್ಲಸ್ ಅಲ್ಲಿನ ಕಾಮನ್ ಮ್ಯಾನಿಗೆ ಮಾತಾಡ್ಸಿದ್ದೇನೆ, ಪ್ಲಸ್ ಕೆಲವು ಲೀಡರ್ಸನ್ನು ಮಾತಾಡ್ಸಿದ್ದೇನೆ. ಇವರು MP ಆಗಿದ್ದಾಗ ಸಾಕಷ್ಟು ಜನರು ಅಪೋಸಿಷನ್ ಅಂದರೆ ವೈರುಧ್ಯ ಕಟ್ಕೊಂಡಿದ್ದಾರೆ. ಅಲ್ಲಿ ಮೇಜರ್ ಹಣ ಇದ್ದವರೆಲ್ಲ ಕ್ವಾರಿ ಮಾಡುವವರು, ಅವ್ರನ್ನೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ ಇವರು. KRS ಬಿರುಕು ಬಂತು ಅಂತ. ಮತ್ತೆ ಅವರದ್ದೇ ಒಂದು ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಕೂಡ ಸುಮಲತಾ ಮೇಡಮ್ಗೆ ಫೇವರೇಬಲ್ ಆಗಿ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ. ಆದ್ರಿಂದ ಸುಮಲತಾಗೆ ಆ ಕ್ಷೇತ್ರ ಟಿಕೆಟ್ ಬೇಡ ಅಂತ BJP ವರಿಷ್ಠರು ಹೇಳಿದ್ರು. ಇದನ್ನ ನೀವು ಅನ್ಯಾಯ ಅಂದ್ರೆ ಏನಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅನ್ಯಾಯ ನನ್ನ ಲೆಕ್ಕದಲ್ಲಿ ಅನ್ಯಾಯ ಆಗಿಲ್ಲ. ಅವರೇ ಆಪ್ಟ್ ಮಾಡಿದ್ರು, ಐ ವಿಲ್ ವರ್ಕ್ ಇನ್ ಮಂಡ್ಯ, ಅದರ್ವೈಸ್ ಐ ವಿಲ್ ನಾಟ್ ವರ್ಕ್ ಎನಿವೇರ್ ಇನ್ ಪಾಲಿಟಿಕ್ಸ್. ಸೊ ಹೀಗಿರುವಾಗ ನೀವು ಅನ್ಯಾಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಓಕೆ ಇದು ನನ್ನ ಒಪಿನಿಯನ್, ನಮ್ಮ ಚಾನೆಲ್ದು ಕೂಡ ಅಲ್ಲ, ನನ್ನ ಇಂಡಿವಿಜುವಲ್ ಒಪಿನಿಯನ್. ಓಕೆ, ಥ್ಯಾಂಕ್ ಯು ಸರ್. ಈ ಮಂಡ್ಯ ಕ್ಷೇತ್ರದ ಬಗ್ಗೆ ನಮ್ಗೆ ಹೇಳಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿ ಮುಂದಿನ ಕ್ಷೇತ್ರದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರಿ. ಇದೇ ರೀತಿ ನಮ್ಮ ಚಾನೆಲ್ನ ಎಂಡ್ ತನಕ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.